ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪ್ಪಟ್ಟವರೇ ನೋಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಬರುವಂತಹ ಫೋನ್ ಕಾಲ್ಗಳು ಬೇರೆಯವರು ಕೂಡ ರಿಸೀವ್ ಮಾಡ್ಕೊಂಡು ಕಾಲ್ ಫಾರ್ವರ್ಡಿಂಗ್ ಏನಾರು ಮಾಡ್ಕೊಂಡಿರ್ತಾರ ಅಂತ ಚೆಕ್ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್. ಏನಾದರೂ ನಿಮಗೆ ಗೊತ್ತಿರೋರಾಗಿರಲಿ, ಗೊತ್ತಿಲ್ದಲೇ ಆಗಿರಲಿ, ಏನಾದ್ರು ಫೋನ್ ಮಾಡ್ಬೇಕು ಕೊಡ್ರಿ ಅಂತ ಫೋನ್ ಇಡ್ಸ್ಕೊಂಡು ನಿಮಗೆ ಏನೇನು ಫೋನ್ಗಳು ಬರ್ತಾವೋ ಆ ಫೋನ್ನ ಅವರು ಕೂಡ ಕದ್ದಿ ಕೇಳಿಸ್ಕೊತಾ ಇರ್ತಾರೆ. ಇಲ್ಲಾಂದ್ರೆ ನಿಮಗೆ ಬರುವಂಥ ಫೋನ್ಗಳು ಅವ್ರಿಗೂ ಕೂಡ ಹೋಗೋಂಗೆ ಮಾಡ್ಕೊತಾರೆ, ರಿಸೀವ್ ಮಾಡ್ಕೊತಾರೆ. ಅದಕ್ಕೆ ಇವತ್ತು ನಾನೊಂದು ಸೊಲ್ಯೂಷನ್ ತಿದ್ದೀನಿ. ನಂದೇನಾದರೂ ಕಾಲ್ ಏನಾದರೂ ಫಾರ್ವರ್ಡಿಂಗ್ ಆಗೈತಾ, ಮತ್ತೆ ಕಾಲ್ ಫಾರ್ವರ್ಡಿಂಗ್ ಏನಾದರೂ ಆಕ್ಟಿವೇಟ್ ಮಾಡ್ಕೊಂಡಿದ್ರೆ ಬೇರೆಯವರು, ಅದನ್ನ ಯಾವ ರೀತಿ ಡಿಆಕ್ಟಿವೇಟ್, ಅದನ್ನ ಡಿಲೀಟ್ ಮಾಡ್ಬೋದು ಪರ್ಮನೆಂಟ್ಲಿ ಆಗಿ, ಯಾವ ಥರ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನನ್ನ ಒಂದು ಮೊಬೈಲ್ನಲ್ಲಿ ಮೊಬೈಲ್ ಸ್ಕ್ರೀನ್ನ ಆನ್ ಮಾಡ್ಕೊತೀನಿ, ರೆಕಾರ್ಡಿಂಗ್ ಮೋಡ್ನ. ಈಗ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆ್ಯಪನ್ನು ಹಾಕೊಂಡಿದ್ದೀನಿ. ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಡಯಲ್ ಪ್ಯಾಡ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಏನಂತ ಸರ್ಚ್ ಮಾಡಬೇಕಾಗುತ್ತೆ ಅಂದರೆ, ಡಯಲ್ ಪ್ಯಾಡ್ ಹೋಗಿ ಕೀಪ್ಯಾಡಲ್ಲಿ ನೀವು *#61# ಟೈಪ್ ಮಾಡಿಬಿಟ್ಟು 61# ಕಾಲ್ ಕೊಡಿ. ಇವಾಗ ನಂದು ಟೆಕ್ನಿಕಲ್ ಇಶ್ಯೂ ಇಂದ ಇಲ್ಲೇನೋ ಪ್ರಾಬ್ಲಮ್ ತೋರಿಸಿದೆ, ಪಕ್ಕದಲ್ಲಿ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಆ ಥರ ನಿಮ್ಮದು ಕಾಲ್ ಫಾರ್ವರ್ಡಿಂಗ್ ಎಲ್ಲ ಕೂಡ ನೋ ಅಂತ ಬಂದಿರಬೇಕಾಗುತ್ತೆ. ವಾಯ್ಸ್ ಆಗಿರಲಿ, ವಿಡಿಯೋ ಆಗಿರಲಿ, ಮತ್ತೊಂದಾಗಿರಲಿ, ಏನೇ ಆಗಿರಲಿ, ಏನೇ ಒಂದಿದ್ರೂ ಸಹ ಅದು ಎಲ್ಲ ನೋ ಫಾರ್ವರ್ಡ್ ಅಂತ ಬರಬೇಕು. ಒಂದು ಫಾರ್ವರ್ಡ್ ಇದ್ದು ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಏನಾದರೂ ಒಂದು ಡಾಟಾ ಲೀಕ್ ಆಗ್ತೈತೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗಾದರೆ ಅದನ್ನು ಎರೇಸ್ ಮಾಡೋದು ಯಾವ ಥರ? ಅದನ್ನು ಕಾಲ್ ಫಾರ್ವರ್ಡಿಂಗ್ ಏನಾದರೂ ಆಗಿದೆ ಅಂದರೆ ಅದಕ್ಕೂ ಸಿಂಪಲ್ ಸೊಲ್ಯೂಷನ್ ಅಂದರೆ #0002#. ಇವಾಗ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಹೇಳಿದ್ಮೇಲೆ ಇದು ಟೆಕ್ನಿಕಲ್ ಇಶ್ಯೂ ಇದೆ ಅಷ್ಟೇ. ಎರೇಸ್ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ಯಾವುದೇ ಕಾರಣಕ್ಕೂ ಕಾಲ್ ಫಾರ್ವರ್ಡಿಂಗ್ ಆಗಲ್ಲ, ಸರಿನಾ? ಇದು ಸುಮ್ಮನೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರ ಮೊಬೈಲಲ್ಲಿ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗೈತೆ, ಆಕ್ಟಿವೇಟ್ ಆಗಿಲ್ಲ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಒಳ್ಳೆ ಯೂಸ್ಫುಲ್ ವಿಡಿಯೋ ಅಂತ ಹೇಳಿಸ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಮಾಡ್ತೀನಿ, ಆದರೆ ಇನ್ನು ಸ್ವಲ್ಪ ದಿನ ವಿಡಿಯೋ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ. ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ನಾವು ಸಬ್ಸ್ಕ್ರೈಬರ್ ಯಾರು ಕೂಡ ಅನ್ಸಬ್ಸ್ಕ್ರೈಬ್ ಆಗಕ್ಕೆ ಹೋಗ್ಬಿಡಿ. ಮಾಡಿದ್ರು ಮಾಡ್ಬೋದು, ಒಂದು 2 ವಾರಕ್ಕೂ 3 ವಾರಕ್ಕೂ. ದಯವಿಟ್ಟು ಆದಷ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ.